ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೈಸ್ ನಾವು ಟೆಂಪಲ್ ರನ್ ಹೋಗ್ಬಿಟ್ಟು ಬರೋಣ ಅಂದರೆ ಒಂದೆರಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಎಲ್ಲರೂ ಬೆಳಗ್ಗೆ ಎದ್ದು ಬೇಗ ಎದ್ದು ರೆಡಿ ಆಗ್ತಿದ್ವಿ. ನಾನು 5:30ಗೆ ಎದ್ದು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಮೇಲೆ ಅವರಿಬ್ಬರನ್ನ ಎಬ್ಬರಿಸಿ ಅವರು ಒಬ್ಬೊಬ್ಬರು ಸ್ನಾನ ಮಾಡ್ಕೊಂಡು ರೆಡಿ ಆದರು. ಆಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೆ. ಆಮೇಲೆ ಈ ಶರ್ಟ್ ಎಲ್ಲಿ ತೊಗೊಂಡಿದ್ದು ಅಂತ ಯೋಚಿಸ್ತಿದ್ದೆ. ನೋಡಿ ಹೇಳ್ತೀನಿ ಯಾವಾಗ ಹಾಕಿದ್ರು ಅವರು ಅಂತ. ಕರೆಕ್ಟ್ ಮದುವೆ ಆದಮೇಲೆ ನಮ್ಮ ಮನೆಗೆ ಬರುವಾಗ ಕರ್ಕೊಂಡೋಗಿ ಬಂದಾಗ ಅವಾಗ ಗೈಸ್ ನಾನು ಕ್ವಶನ್ ಆಗಂದು ಹೇಳ್ತೀನಿ ನೋಡಿ ಸಿಚುವೇಶನ್ನು. ಅವತ್ತು ಇವ್ರ ಕರ್ಕೊಂಡೋಗುವಾಗ ನಾನು ನೋಡಿದ್ದು ಹೆಣ್ಮಕ್ಳ ಮೇಲೆ ಕಳಿಸ್ಬೇಕಂತ. ಬಿಕಾಸ್ ಇವ್ರ ಮೇಲೆ ಕಳಿಸುವಾಗ ಇವ್ರ ಅಮ್ಮ ಎಲ್ಲ ಹುಸಿ ಹತ್ತಿರಲಿಲ್ಲ. ಇಷ್ಟು ಹೊತ್ತಿದ್ರು ಅಂದ್ರೆ ಇವ್ರಂತೂ ನಮ್ಮ ಮನೆಗೆ ಬಂದರೂ ಹೇಳ್ದು ನಿಲ್ಲಿಸ್ತಾ ಇಲ್ಲ. ನಮ್ಮಲ್ಲೆಲ್ಲ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲರಿಗೂ, ಯಾಕೆ ಹೇಳ್ತಾರೆ ಅಂತ. ಮದುವೆ ಆಗಿ ಅವರು ಅಂದರೆ ನಮ್ಮ ಮನೆಗೆ ವಾಪಸ್ ಬರ್ತಾ ಇರ್ತಾರಲ್ಲ ಆಗ ಇದಾಗಿತ್ತು. ಆಮೇಲೆ ಮತ್ತೆ ಇವರೆಲ್ಲ ರೆಡಿ ಆಗ್ತಿದ್ರು. ನಮ್ಮ ಫಿಗರ್ಸ್ಗಳು ಎರಡು, ಇದೊಂದು ಫಿಗರು. ಆಮೇಲೆ ನಾವು ಎಲ್ಲ ರೆಡಿ ಆಗ್ತಿದ್ವಿ. ಅವರು ಬ್ರೇಸ್ಲೆಟ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ಹಾಕ್ಕೋತಾಯಿದ್ರು. ಅದು ಅವ್ರಿಗೆಲ್ಲ ಹಾಕ್ಲಿಕ್ಕಾಗಿಲ್ಲ ಅಂತ ನಾನು ಹಾಕ್ಕೊಡ್ತಾಯಿದ್ದೆ ಬ್ರೇಸ್ಲೆಟ್ನ. ಹಾಕ್ಬಿಟ್ಟು ಮತ್ತು ನಾವು ಹೊರಡ್ತಾಯಿದ್ವಿ. ಅಲ್ಲಿ ನೋಡಿ ನನ್ನ ತಮ್ಮ ಹೆಂಗೆ ರೆಡಿ ಆಗ್ತಿದ್ದಾನೆ ಅಂತ ನೋಡಿ. ಇವ್ನ ಫ್ರೆಂಡ್ಸ್ ಯಾರು ಈ ವ್ಲಾಗ್ನ ನೋಡ್ತಾ ಇದ್ದೀರಾ ನೋಡಿ. ಇವ್ನ ಕ್ರೀಮೆಲ್ಲ ಎಷ್ಟು ಹಚ್ಚುತ್ತಾನೆ ಅಂತ. ಹುಡುಗಿರು ಹಚ್ಚಲಾಗೆ ಅಷ್ಟು ಹಚ್ತಾನೆ. ಇವರಂತೂ ಕೇಳಂಗಿಲ್ಲ, ಇಬ್ಬರು ಅಂತಾರೆ. ಆಮೇಲೆ 3 ಜನನು ನೋಡಿ ಹೆಂಗೆ ತಲೆಯೆಲ್ಲ ಬಾಚ್ಕೊಂಡು ಅವರಿಬ್ಬರು ರೆಡಿ ಆಗೋದಾಯ್ತು. ನಾನು ರೆಡಿ ಆದರೂ ಅವರಿಬ್ಬರು ರೆಡಿಯಾಗಿಲ್ಲ. ಆಮೇಲೆ ಎಲ್ಲರೂ ಸೇರಿ ರೆಡಿಯಾಗಿ ಎಲ್ಲರೂ ಮೀಸೆ ನೋಡಿ ಹೆಂಗೆ ಹೋಗಿದ್ದಾರೆ ಅಂತ. ಆಮೇಲೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ ನಾವು ಅಲ್ಲಿಂದ. ಹೊರಟಿ ನನಗೂ ಖುಷಿಗೂ ಮುಂದೆ ಹಿಂದೆ ಕೂತ್ಕೊಳ್ಳೋಕ್ಕೆ ಜಗಳ. ಅವನು ಮುಂದೆ ಕೂತ್ಕೋಬೇಕು ಅಂತ ಇರ್ತಾನೆ. ಇವತ್ತಾದರೂ ನಾನು ಬಿಡ್ದಂಗೆ ಕೂತ್ಕೊಂಡೆ. ಲಾಸ್ಟಲ್ಲಿ ಹತ್ಬಿಡ್ತಾನೆ ನೋಡಿ ಹೆಂಗೆ. ಆಮೇಲೆ ಹೊರಡುವಾಗ ಹಂಗೆ ಕಾರಲ್ಲಿ ಹೋಗುವಾಗಲೇ ಅಮ್ಮ ಅಕ್ಕ ಎಲ್ಲ ವೀಡಿಯೋ ಕಾಲ್ ಮಾಡಿದರು. ಪಾಪ ಹತ್ರ ಎಲ್ಲರ ಜೊತೆ ಮಾತಾಡಿಕೊಂಡು ಅವನು ನೋಡಿ ಚಿಕ್ಕಿ ಅಂತಾನೆ. ಅವರಿಬ್ಬರು ಹೇಳ್ಕೊಳತ್ತ ಆಂಟಿ ಅಂತಿದ್ದ. ಮತ್ತು ಅಮ್ಮನ ಭಾರತಿ ಅಂತ ಕರೀತಾ ಇದ್ದ ಹೆಸರಿಟ್ಟು. ಅವ್ರ ಜೊತೆಲ್ಲ ಮಾತಾಡ್ಕೊಂಡು ನಾವು ಪ್ಲೇಸ್ಗೆ ಹೋಗಿ ನೋಡ್ಬೋದು. ಅಲ್ಲಿ ಪಾರಿವಾಳ ಎಷ್ಟು ಹಾರಾಡ್ತಿದ್ದು ಅಂದರೆ ಅವ್ರು ಊಟ ಹಾಕಕ್ಕೆ ಬಂದಿದ್ದರು. ಆ ಊಟ ಹಾಕಕ್ಕೆ ಬಂದ ತಕ್ಷಣ ಎಲ್ಲ ಚಲ್ಲನಂಗೆ ಆರ್ಬಿಟ್ಟು ಮತ್ತೆ ಬರಲ್ಲ ಅಂದ್ಕೊಂಡೆ. ಮತ್ತೆ ಬಂದು ನಾವು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡ್ವಿ. ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ತೀವಲ್ಲ ಅಲ್ಲೇ ಇದ್ದು ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ನಾವು ಹೋಗಿದ್ದು. ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ನನ್ನ ತಮ್ಮ ಬಂದಿದ್ದಲ್ಲ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ಎಲ್ಲ ಕವರ್ ಮಾಡಿದ್ದೀನಿ. ಒಂದೊಂದೇ ಏನು ಪೋಸ್ಟ್ ಮಾಡ್ತಿರ್ತೀನಿ. ನನ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವ ಥರ ವೀಡಿಯೋ ಮಾಡಿದೆ, ಭರತನಾಟ್ಯ ಕೂಡ ಒಂದು ವೀಡಿಯೋ ಮಾಡಿದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಆಮೇಲೆ ಹೋಗ್ತಾಯಿದ್ವಿ. ಇವರು ವೀಡಿಯೋ ಮಾಡ್ತಿದ್ರು. ಖುಷಿ ಹೋಗ್ತಿದ್ದಾನೆ ನೋಡಿ. ಅಲ್ಲಿ ನಮ್ಮ ಖುಷು ಫ್ರೆಂಡ್ಸ್ ಅಲ್ಲಂತೂ ಎಷ್ಟೊಂದು ಜನ ಇದ್ದರು. ಅವ್ರಿಗೆ ಎದ್ರಿಕೊಂಡು ಹೋಗ್ತಾಯಿದ್ವಿ ನಾವು ಅಂತ. ಅವನಿಗೆ ರೇಗಿಸ್ಕೊಂಡು ಹೋಗ್ತಾಯಿದ್ದೆ. ಅವ್ನು ಕೂತ್ಕೊಂಡು ನೋಡ್ಕೊಂಡು ನಿಂತಿದ್ದ. ಆಮೇಲೆ ಅವರು ಹೋಗ್ತಾಯಿದ್ವಿ ಮುಂದೆ. ಹೋಗೋಣ ವೀಡಿಯೋಸ್ ಮಾಡ್ಕೊಂಡು. ತುಂಬ ಮೆಟ್ಲಿತ್ತು. ನಾನು ಇಲ್ಲ ಅಂದ್ಕೊಂಡಿದ್ದೆ. ಒಂದು ಸತಿ ಬಂದಿದ್ವಿ ನಾವು ಅಲ್ಲಿಗೆ. ದರ್ಶನ ಯಾಕೆಂದರೆ ಕ್ಲೋಸ್ ಆಗಿಬಿಟ್ಟಿತ್ತು. 11 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತಂತೆ ಅಂತ ವಾಪಸ್ ಹೋಗಿದ್ವಿ. ಮತ್ತು ಇವತ್ತು ಬೆಳಗ್ಗೆನೇ ಹೋದ್ವಿ. ಅದಕ್ಕೆ 7:30 8 ಗಂಟೆ ಅಷ್ಟೇ ನಾವು ಇರೋಂಗೆ ಹೊರಟ್ವಿ ಇಲ್ಲಿಂದ. ಅಲ್ಲಿದ್ದು ಆಮೇಲೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡ್ವಿ ಖುಷಿ ಹತ್ರ. ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ದೇವ್ರು ನೋಡಿ ಫಸ್ಟ್ ಗಣಪತಿ ಇತ್ತು. ಗಣಪತಿಗೆ ಎಲ್ಲ ಕೈ ಮುಕ್ಕೊಂಡು ಆಮೇಲೆ ಮತ್ತೆ ಇನ್ನೂ ಮೇಲೆಲ್ಲ ಸ್ಟೆಪ್ಸ್ ಇತ್ತು. ಅದನ್ನ ಹತ್ಕೊಂಡು ಇನ್ನೂ ಮೇಲೆ ಹೋಗಬೇಕಿತ್ತು. ಸುಬ್ರಹ್ಮಣ್ಯ ನೋಡಬೇಕಂದ್ರೆ ಮೇಲೆ ಹೋಗಬೇಕು. ಇನ್ನೂ ತುಂಬ ಮೆಟ್ಲುಗಳಿದೆ. ನೋಡ್ಬೋದು ಎಷ್ಟು ಮೆಟ್ಲಿದೆ ಅಂತ ಕಾಣಿಸ್ತಾ ಇದೆಯಲ್ಲ. ಅಲ್ಲೆಲ್ಲ ಅಷ್ಟು ಮೆಟ್ಲು ಹತ್ತಿ ನಾವು ಮೇಲೆ ಹೋಗಬೇಕಿತ್ತು. ನಮ್ಮ ಖುಷಿ ಪಾಪ ನಮ್ಗೆ ಮೇಲೆ ಹೋಗೋನು ಆಮೇಲೆ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಆ ಥರ ಎಲ್ಲ ಮಾಡ್ತಿದ್ದ. ಚೆನ್ನಾಗಿದ್ದು ಒಂಥರ ಪ್ಲೇಸಲ್ಲಿ. ನಾವು ಇಷ್ಟು ದಿವಸ ಹೋಗಿರಲಿಲ್ಲ. ಇವತ್ತು ಹೆಂಗಿದ್ರು ಅವ್ನು ಬಂದಿದ್ನಲ್ವ. ನಾನು ಹೋದ್ಸತಿ ಹೋಗ್ಬಿಟ್ಟು ಆಚೆ ಬರೀ ನೋಡ್ಕೊಂಡು ಬಂದಿದ್ವಿ. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇಷ್ಟು ಹೊರಟ್ವಿ ಮನೆಯಿಂದ. ನೋಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನಂತೂ ಫೋಟೋ ಎಲ್ಲ ಕಡೆ ಇರುತ್ತೆ. ಗೂಗಲಲ್ಲೂ ಪ್ಲೇಸ್ ಸರ್ಚ್ ಮಾಡಿದ್ರೆ ಇದರಲ್ಲಿ ಸಿಗುತ್ತೆ. ಸುತ್ತ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ. ಬೆಂಗಳೂರಲ್ಲಿ ಮೇಲ್ಗಡೆ ಪ್ಲೇಸ್ ಎಲ್ಲ ಬೆಂಗಳೂರು ಹೆಂಗಿದೆ ಎಲ್ಲ ಕಾಣಿಸ್ತಾ ಇರುತ್ತೆ ವೀಡಿಯೋಸಲ್ಲಿ. ಆಮೇಲೆ ನಾನು ಇಲ್ಲೇ ಒಂದು ವಿಡಿಯೋ ಮಾಡೋಣ ಅಂತ ಅಲ್ಲೇ ನಿಂತಿದ್ವಿ. ಆಮೇಲೆ ನಾವು ಅಲ್ಲಿಂದ ಇಸ್ಕಾನ್ ವೈಕುಂಠಗಿರಿಗೆ ಹೋದ್ವಿ. ಅಲ್ಲೂ ತುಂಬ ಚೆನ್ನಾಗಿತ್ತು. ಇಸ್ಕಾನ್ ಥರ ಅಂದರೆ ರಾಧಾಕೃಷ್ಣದ್ದು ಇತ್ತು, ವೆಂಕಟೇಶ್ವರ ಸ್ವಾಮಿದು ಇತ್ತು, ವೈಕುಂಠ ಅಂದರೆ ವೆಂಕಟೇಶ್ವರ ಸ್ವಾಮಿ ಇತ್ತು. ಅಲ್ಲೆಲ್ಲ ನೋಡ್ಕೊಂಡ್ಬಂದ್ವಿ. ಹೋಗ್ತಿದ್ವಿ. ತುಂಬ ಎಷ್ಟು ಸುತ್ತಿ ಬಳಸಿದೆ ಅಂದರೆ ಅಲ್ಲಿ ತುಂಬ ಸುತ್ತು ಬಳಸೆಲ್ಲ ಇತ್ತು ಅದರೊಳಗಡೆ. ನಾವಲ್ಲಿ ಬರೆದಿರ್ತಾರಲ್ಲ ದರ್ಶನ ಅಂತ ಇತ್ತು. ಅದೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ. ಅವನ ಸ್ವಲ್ಪ ಹೊತ್ತು ಮುಂದೆ ಹೋಗ್ತಾ ಇರೋನು. ಬೆಂಗಳೂರು ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಫುಲ್ ಹೈಟ್ ಇದೆ ಇದು.
ಬೆಂಗಳೂರು ಇರೋದೆಲ್ಲ ಹೆಂಗೆ ಬಿಲ್ಡಿಂಗ್ ಇದೆ ಎಲ್ಲ ಕಾಣಿಸ್ತಾ ಇತ್ತು ಅಲ್ಲಿ. ಆಮೇಲೆ ನಾವು ಹೋದ್ವಿ. ಫಸ್ಟ್ ಎಂಟ್ರೆನ್ಸಲ್ಲೇ ಸ್ವಲ್ಪ ಒಳಗಡೆ ಎಲ್ಲ ಹೋದ್ಮೇಲೆ ಫಸ್ಟ್ ರಾಧಾಕೃಷ್ಣ ಇದೆ. ರಾಧಾಕೃಷ್ಣ ಹತ್ರ ಎಲ್ಲ ಕೂತ್ಕೊಂಡು ಇದು ಮಾಡ್ತಾಯಿದ್ರು, ಪ್ರಾರ್ಥನೆ ಮಾಡ್ಕೊತಾ ಇದ್ರು ಅವರು. ನಾವು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗಿಯಂಗಿಲ್ಲ ಅಂತ ಅಲ್ಲೇ ಬೋರ್ಡ್ ನೋಡಿ ಆ ಕಡೆ ಎಲ್ಲ ನಾನು ಫಸ್ಟ್ ಒಳಗಡೆ ಹೋಗಿಂತ ಮುಂಚೆನೇ ತೆಗ್ದೆ ಒಂದು ಕ್ಲಿಪ್ಪಿಂಗ್ನ. ಆಮೇಲೆ ಪ್ರಸಾದ ಕೊಟ್ಟರು, ಅದೆಲ್ಲ ಇಸ್ಕೊಂಡು ಮತ್ತೆ ನಾವು ಇದ್ರ ಮೇಲೆ ಹೋಗೋಣ. ಇನ್ನೂ ಮೇಲೆ ಹೋದರೆ ಅಲ್ಲಿ ವೈಕುಂಠ ಇರೋದು, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೋಗ್ತಾಯಿದ್ವಿ 3 ಜನನು. ಇವು ವೀಡಿಯೋ ಮಾಡ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಆಮೇಲೆ ಇವರು ವೀಡಿಯೋ ಮಾಡ್ತೀನಿ ಅಂತ ಇಸ್ಕೊಂಡ್ಬಿಟ್ಟು ನಾನು ಹಂಗಿಟ್ಟಿದ್ದು ಹಿಂಗಿಡೋದಕ್ಕೆ ಹೋಗುವ ಅಂದ್ಬಿಟ್ಟು ಒಪ್ಪಿಸ್ಕೊಟ್ರು. ಅದಕ್ಕೆ ನಾನು ಹೇಳ್ತಾಯಿದ್ದೆ ವ್ಲಾಗ್ ಮಾಡೋದಷ್ಟು ಈಸಿ ಅಲ್ಲಪ್ಪ ಅಂತ ಹೇಳ್ತಾಯಿದ್ದೆ. ಅದೇ ವೀಡಿಯೋ ಅದು. ವ್ಲಾಗ್ ಮಾಡ್ತೀವಿ ಅಂತ ಹೇಳ್ಬಿಡ್ಬೋದು, ಆದರೆ ಅಲ್ಲಿ ವೀಡಿಯೋಗಳು ಕ್ಯಾಪ್ಚರ್ ಮಾಡಿ ಅದನ್ನೆಲ್ಲ ಯಾವ ಥರ ವೀಡಿಯೋಸ್ ಬೇಕು ಅಂದರೆ ಅದನ್ನು ಆ್ಯಂಗಲು ಇರುತ್ತೆ ಯೂಟ್ಯೂಬ್ಗೆ ಹಾಕೋಕ್ಕೆ ವೀಡಿಯೋ ಹೆಂಗೆ ಮಾಡಬೇಕು ಅಂತ. ಆ ಥರ ಮಾಡಿದ್ರೆ ಮಾತ್ರ ಯೂಟ್ಯೂಬ್ಗೆ ಹಾಕೋಕ್ಕೆ ಎಡಿಟ್ ಮಾಡುವಾಗ ಈಸಿ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಶಿಲೆ ಎಲ್ಲ ಅಂತ. ನಾವು ಅಲ್ಲಿ ಫೋಟೋಸ್ ತಗೊಂಡ್ವಿ. ಅದಕ್ಕೆ ಈ ವಿಡಿಯೋನ ಇಲ್ಲಿ ಕಟ್ ಮಾಡಿ ನೆಕ್ಸ್ಟ್ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಾಲೆಲ್ಲ ಎಷ್ಟು ಸುತ್ತೈತೆ. ಅವನಿಗೆ ಎಲ್ಲಾರು ಬೀಚಿಗೆ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಕರ್ಕೊಂಡು ಹೋಗೋದು? ನಾವೇ ಇದನ್ನು ಅಲ್ಲ ಮ್ಯಾಪಲ್ಲೆಲ್ಲ ಹುಡುಕಿ ಪ್ಲೇಸ್ಗಳಿಗೆ ಬಂದಿರೋದು. ಈಗ ನಾವು ಅವನು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಗೈಸ್. ಮತ್ತು ನಾವು ಅಲ್ಲಿಂದ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವರಿಬ್ಬರು ಹೋಗ್ತಾಯಿದ್ರು ಕೈ ಇಟ್ಕೊಂಡಿಬ್ರು. ಆಮೇಲೆ ಅದು ಮ್ಯಾಪು ಇದೆ ಒಂದು, ಅದನ್ನೆಲ್ಲ ನೋಡಿಕೊಂಡು ಮ್ಯಾಪೆಲ್ಲ ನೋಡಿಕೊಂಡು ಮತ್ತೆ ಹೋದ್ವಿ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಅಷ್ಟೇ ವೀಡಿಯೋ ಇರಲಿಲ್ಲ. ನಾನು ಕೈ ಇಟ್ಬಿಟ್ಟು ಸ್ವಲ್ಪ ಹತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೂ ಎಲ್ಲ ದರ್ಶನ ಆಗಲಿ ಅಂತ. ಯಾಕೆಂದರೆ ಬೇಗ ಸಬ್ಸ್ಕ್ರೈಬರ್ಸ್ ಆಗಲೇಬೇಕಲ್ವ, ಅದಕ್ಕೆ ಸಬ್ಸ್ಕ್ರೈಬರ್ಸ್ ಅದರ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸಿಗೆ 51 ಕಂಪ್ಲೀಟ್ ಆಗಿದೆ. ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ. ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ. ಇಲ್ಲಿ ಪ್ರಸಾದ ಎಲ್ಲ ಮಾರ್ತಾಯಿರ್ತಾರೆ. ಸ್ವಲ್ಪ ಆಚೆ ನಾವು ಬರ್ತಿದ್ದಂಗೆ ಪ್ರಸಾದ ಎಲ್ಲ ಅಲ್ಲಿ ಇಟ್ಕೊಂಡಿದ್ರು. ಆಮೇಲೆ ಅಂದರೆ ದುಡ್ಡು ಕೊಟ್ಟು ತೊಗೊಬೇಕು, ಬುಕ್ಸು ಆ ಥರ ಎಲ್ಲ ಇತ್ತು ಅಲ್ಲಿ. ಅಲ್ಲಿಂದ ಎಕ್ಸಿಟ್ ಆದ್ವಿ ಆಚೆಗೆ. ಗೈಸ್ ಎಲ್ಲ ಮುಗೀತು, ನಾವು ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಮನೆಯೇ ಅಲ್ಲ, ಮನೆ ಇಲ್ಲ ಟೂರಿಸ್ಟ್. ಈಗ ಡೈರೆಕ್ಟ್ ಮನೆಗೆ ಹೋಗುವ. ನಾವು ಮನೆ ಬಂದು ಬಿರಿಯಾನಿ ದೇವಸ್ಥಾನಕ್ಕೆ ಬಂದು ಎಂತ ಮಾತಾಡ್ತಾ ನೋಡಿ ಗೈಸ್. ನಾನು ನಡೀತಾನೆ ಇಲ್ಲ, ಹಿಂಗೆ ತಳ್ಕೊಂತೀನಿ. ಚೆನ್ನಾಗಿದೆ. ಒಳಗಡೆ ಕೂತಾರೆ. ಅಲ್ಲೊಂದು ಸ್ವಲ್ಪ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ಮತ್ತೆ ಇಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು ರಾಧಾಕೃಷ್ಣಂಗೆ, ಅಂದರೆ ಒಂದು ಭಜನೆ ಮಾಡ್ತಾರೆ ಬರ್ತಲ್ಲ ಅದನ್ನು ಇಟ್ಕೊಂಡು ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಬೇಕ್ರಿ ಎಲ್ಲ ಇದ್ವು, ಏನಾದ್ರು ಹೊಟ್ಟೆ ಹಸಿದ್ರೆ ತೊಗೊಂಡು ತಿನ್ಬೋದಿತ್ತು, ಆ ಥರ ಎಲ್ಲ ಅಲ್ಲಿ ಇತ್ತು. ನಾವೇನೋ ತಿಂದಿಲ್ಲ, ತಿಂಡಿ ತಿನ್ನಬೇಕಿತ್ತಲ್ಲ, ಹೊಟ್ಟೆ ಹಸಿತ್ತು. ಆಮೇಲೆ ತಿಂಡಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬೇಡ ಅಂತ ಬಂದ್ವಿ. ಯಾಕೆಂದರೆ ತುಂಬ ರೈಟ್ ಜಾಸ್ತಿ ಇತ್ತು ಅದರೊಳಗಡೆ, ಅದಕ್ಕೆ ಹಂಗೆ ಬರ್ತಾಯಿದ್ವಿ. ಆಮೇಲೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಅದನ್ನು ನೋಡ್ಬಿಟ್ಟು ಹೋಗಿ ಪ್ರಸಾದ ಇಸ್ಕೊಂಡು ನಾವು ತಿಂದ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ ಮಾತ್ರ. ಎಲ್ಲರಿಗೂ ಈ ಥರ ಕೊಡ್ತಾಯಿದ್ರು ಬಟ್ಲಲ್ಲಿ ಹಾಕಿ ಅಂತ. ನಾವು 3 ಜನನೂ ಹೋಗಿ ಇಸ್ಕೊಂಡು ಬಂದ್ವಿ. ನೋಡಿ ಎಲ್ಲರಿಬ್ಬರು ಹೆಂಗೆ ಕೂತ್ಕೊಂಡು ತಿಂದಿದ್ದಾರೆ ಅಂತ. ಅವರಿಬ್ಬರು ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ಅವರೇ ಕೂತಿದ್ರು, ನಾನು ವಿಡಿಯೋ ನೋಡೇ ಇಲ್ಲ. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟ್ವಿ. ಈಗ ಹೊರಡ್ತಿದ್ವಿ. ಇಲ್ಲಿ ನೋಡಿ ನನ್ನ ತಮ್ಮ ಮುಂದೆಗಡೆ ಜಾಗ ಬಿಟ್ಟಿಲ್ಲ ಅಂತ ಅಳ್ತಿದ್ದಾನೆ ಗೈಸ್. ಅವನು ನಿಮ್ಮಲ್ಲೂ ನಿಮ್ಮ ತಮ್ಮದಿರೋ ಇದೇ ಕೆಲಸ ಮಾಡ್ತಾರೆ ನೋಡಿ, ಈಗ ಸಳ್ಕೊಂಡು ಮಲಗಿದ್ದಾನೆ. ಹೊರಡ ನಡಿಯಪ್ಪ. ಆಮೇಲೆ ಪಾಪಚ್ಚಿ ಹೇಳ್ತಾನೆ, ನನ್ನ ತಮ್ಮನ ಮುಂದಕ್ಕೆ ಬಿಟ್ಬಿಟ್ಟು ನಾನು ಹಿಂದಕ್ಕೆ ಹೋಗಿ ಕೂತ್ಕೊಂಡು ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಬರ್ತಿತ್ತಲ್ಲ, ಹಂಗೆ ಮಾಡ್ಕೊಂಡು ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ಆಮೇಲೆ ನಾವು ಅಲ್ಲಿಂದ ತಿಂಡಿ ಅಂತ ಈಗ ಹೋಗಿ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಗೊತ್ತಲ್ವ, ಆಲ್ರೆಡಿ ನಾವು 10:30 ಆಗಿತ್ತು. ಆಮೇಲೆ ನಾವು ಅಲ್ಲಿಂದ ತಿಂಡಿ ಪಾರ್ಸಲ್ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಪಾರ್ಸಲೆಲ್ಲ ತೊಗೊಂಡು 3 ಪ್ಲೇಟ್ ಪಲಾವ್ ತೊಗೊಂಡ್ಬಂದ್ವಿ. ಪಲಾವೇ ತಿನ್ನೋಣ ಅಂದ್ಬಿಟ್ಟು ಪಲಾವೆಲ್ಲ ತೊಗೊಂಡು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.